ಹಾಯ್, ನಮಸ್ತೆ ಸರ್. ನಿಮಗೆ ಚಳ್ಳಕೆರೆಯಿಂದ ನಿಮಗೆ 25 ಕಿಲೋಮೀಟ್ರ್ ದೂರ, ಚಳ್ಳಕೆರೆಯಿಂದ 25 ಕಿಲೋಮೀಟ್ರ್ ದೂರದಲ್ಲಿ ಹದಿನಾಲ್ಕೂವರೆ ಎಕರೆ ಜಮೀನು. ಈ ಜಮೀನು ಬಂದ್ಬಿಟ್ಟು ನಿಮಗೆ ಈ ಜಮೀನಿನ ಪಕ್ಕದಲ್ಲಿ ಬರುತ್ತೆ. 20 ಅಡಿ ದಾರಿ ಇದೆ ನಿಮಗೆ. 20 ಅಡಿ ದಾರಿ, ಇಲ್ಲಿಂದ 20 ಅಡಿ ದಾರಿ. ನೆಕ್ಸ್ಟು ಈ ಜಮೀನಿನ 50 ಅಡಿ ಏನು ಈ ಕುರಿ ಮೇಯ್ತಾ ಇದೆಯಾ, ಇದ್ರ ಬದದ ಪಕ್ಕದಲ್ಲಿಂದ ಕೆಳಗಡೆ ಭಾಗದಲ್ಲಿ ನಮಗೆ 14.5 ಎಕರೆ ಜಮೀನು ಸಿಗುತ್ತೆ. ಜನರಲ್ ಪ್ರಾಪರ್ಟಿ, 100% ಎಲ್ಲ ದಾಖಲಾತಿಗಳು ರೆಡಿಯಾಗಿದೆ. ಕೆಂಪು ಭೂಮಿ, ತುಂಬ ಚೆನ್ನಾಗಿದೆ, ಒಳ್ಳೆ ಪ್ಲೇಸು. ಇಲ್ಲಿದ್ದ ನಮಗೆ ಸ್ಟೇಟ್ ಹೈವೇ ಚಳ್ಳಕೆರೆ ಬೆಂಗಳೂರು ಟು ಬಳ್ಳಾರಿ ಹೈವೇ ನಮಗೆ ಕೇವಲ 4 ಕಿಲೋಮೀಟ್ರ್ ಆಗುತ್ತೆ. ಈ ದಾರಿಯಲ್ಲಿ ಹೋಗ್ತಾ ನಮಗೆ ಈ ಬದದಿಂದ ಇಲ್ಲಿವರೆಗೂ 20 ಅಡಿ ದಾರಿ ಸಿಗುತ್ತೆ ನಮಗೆ. 20 ಅಡಿ ದಾರಿ ಅಂದರೆ ಮ್ಯಾಕ್ಸಿಮಮ್ ನಮಗೆ 2 ಟ್ರ್ಯಾಕ್ಟರ್ಗಳು ಆರಾಮಾಗಿ ಪಾಸ್ ಆಗುತ್ತೆ. ಬಟ್ 20 ಅಡಿ ಅಂದರೆ ಈ ಮಟ್ಟವರೆಗೂ ಬರುತ್ತೆ ದಾರಿ. ಈ ಬದದಿಂದ ಈ ಜಾಗದವರೆಗೂ ಬರುತ್ತೆ. 20 ಅಡಿ ದಾರಿ ಇದು ನಮಗೆ. ಇದರಲ್ಲಿ ಪತ್ರದಲ್ಲಿ ಮೆನ್ಷನ್ ಆಗಿದೆ, ನಾವು ಈ ಜಮೀನಿಗೆ ಹೋಗೋದಕ್ಕೆ. ಸಾಯಿಲ್ ವಿಷಯ ಬಂದರೆ ಕೆಂಪು ಭೂಮಿ, ತುಂಬ ಸ್ಕ್ವೇರ್ ಇದೆ, ಎಲ್ಲ ತೊಗರಿ ಹಾಕಿದ್ದಾರೆ ರೈತರು ಅದರಲ್ಲಿ. ಈ ಬದದ ಬಾರ್ಡ್ರಿಂದ ಕಂಪ್ಲೀಟು ಆ ಕಡೆ ಬದದ ಬಾರ್ಡ್ರ್ವರೆಗೂ ಬರುತ್ತೆ. ಅದರ ನಂತರ ಈ ಕೆಳಗೆ ಇರುವವರೆಗೂ ಬರುತ್ತೆ. ಟೋಟಲ್ ಇದು 14.5 ಎಕರೆ ಜಮೀನು. ರೆಡ್ ಸಾಯಿಲು, ತುಂಬ ಅಚ್ಚುಕಟ್ಟಾದಂಥ ಭೂಮಿ, ಚೆನ್ನಾಗಿದೆ ಲ್ಯಾಂಡು. ತಾರ್ ರೋಡಿಂದ 2ನೇ ಪ್ರಾಪರ್ಟಿ. ನೋಡಿ, ತಾರ್ ರೋಡ್ ಬಂದ್ಬಿಟ್ಟು ಈ ಜಮೀನಿನ ಪಕ್ಕದಲ್ಲಿ ಬರುತ್ತೆ. ತಾರ್ ರೋಡ್ಗೆ ಈ ಜಮೀನಿಗೆ ಓನ್ಲಿ 50 ಅಡಿ ಡಿಸ್ಟೆನ್ಸು. ಇಲ್ಲಿ ವೆಹಿಕಲ್ ಹೋಗ್ತಿದೆ ನೋಡಿ, ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಸ್ಕೂಟಿ ಹೋಗ್ತಾ ಇದೆಯಲ್ಲ, ಇದೇ ನಿಮಗೆ ಟಾರ್ ರೋಡು ಇದು. ಆ ಕಡೆ ಬದನೂ ಬರುತ್ತೆ. ಭೂಮಿ ವಿಷಯಕ್ಕೆ ಬಂದರೆ ಕೆಂಪು ಭೂಮಿ, ಏನು ಸಮಸ್ಯೆ ಇಲ್ಲ, ಚೆನ್ನಾಗಿದೆ. ರೇಟ್ ಬಂದ್ಬಿಟ್ಟು ನಾನು ಇದನ್ನು 15 ಲಕ್ಷ ಹೇಳ್ತಾ ಇದ್ದೀವಿ. ಅದರಲ್ಲೂ ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡಿರ್ತೀವಿ. ತುಂಬ ಚೆನ್ನಾಗಿದೆ ಲ್ಯಾಂಡು, 14.5 ಎಕರೆ. 15 ಲಕ್ಷ ನಾನು ವೀಡಿಯೋದಲ್ಲಿ ಹೇಳಿದ್ದಂದರೆ ನಿಮಗೆ 14.5ಗೆ ಫೈನಲ್ ಮಾಡಿಕೊಡ್ತೀನಿ. ಇದನ್ನು ತುಂಬ ಚೆನ್ನಾಗಿದೆ ಫೈನಲ್ ರೇಟು. ಯಾಕೆಂದರೆ ನಮ್ಮ ಈ ಭೂಮಿ ಪ್ರಿಯರಿಗೆ, ಯಾರೇ ಭೂಮಿ ಖರೀದಿ ಮಾಡ್ತಾಯಿದ್ದಾರೆ ಅಂದರೆ ಅವ್ರದ್ದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇವತ್ತು ಭೂಮಿ ಬೆಲೆ ತುಂಬ ರೇಟ್ ಆಗಿದೆ. ರೈತರು ಯಾರೂ ಕಷ್ಟದಲ್ಲಿ ಸಿಲ್ಕೊಂಡಿರೋರು ಮಾತ್ರ ನಮಗೆ ಭೂಮಿ ಕೊಡ್ತಾರೆ. ಅದರ್ವೈಸ್ ಭೂಮಿ ಕಳ್ಕೊಂಡು ತುಂಬ ನೋವು ಪಡ್ತಾರೆ. ಆಮೇಲೆ ಭೂಮಿ ಕಳ್ಕೊಂಡ್ಮೇಲೆ ಭೂಮಿ ತೊಗೊಳೋರು ಖುಷಿ ಪಡ್ತಾರೆ. ಯಾಕೆ ಇವತ್ತು ಭೂಮಿ ಅನ್ನೋದು ಭಾಳ ಮುಖ್ಯವಾದದ್ದು. ಇದರಲ್ಲಿ ನಾವು ಬೆಳೆ ಬೆಳಿತೀವಿ ಇಲ್ಲ ಅನ್ನೋದಕ್ಕಿಂತ ಮುಂಚಿತವಾಗಿ ಅದಕ್ಕಿಂತ ಹೆಚ್ಚಾಗಿ ಮುಂದಿನ ಜನ್ರೇಷನ್ಗೆ ನಾವು ಒಂದು ಒಳ್ಳೆ ಕೊಡುಗೆ ಕೊಡಬೇಕು. ನಮ್ಮ ತಾತ ಅಥವಾ ನಮ್ಮ ಅಪ್ಪ, ನಮ್ಮ ಅಣ್ಣ ತಮ್ಮಂದರು ನಮಗೊಂದು 5 ಎಕರೆ 10 ಎಕರೆ 15 ಎಕರೆ 20 ಎಕರೆ ಜಮೀನು ಉಳಿಸೋಗಿದೆ ಅಂದರೆ ತುಂಬ ಖುಷಿ ಪಡ್ತಾರೆ. ನೀವು ಬೆಂಗಳೂರಿನಲ್ಲಿ ಅಥವಾ ಬೇರೆ ಸಿಟಿಯಲ್ಲಿ ಒಂದು ಅಪಾರ್ಟ್ಮೆಂಟ್ ಕಟ್ಟಿ ನೀವು ಖುಷಿ ಪಡೋದು ಕಡಿಮೆ, ಇಂಥ ಜಮೀನು ತೊಗೊಂಡು ಖುಷಿ ಪಡ್ತೀರಾ ಅಂತೇಳಿ ನಾನು ಭಾವಿಸ್ತೀನಿ. ಓಕೆ, ಜೈ ಹಿಂದ್, ಜೈ ಭಾರತ್.